ಸದ್ಯಕ್ಕೆ ನೀವು ಗಮನಿಸ್ತಾ ಇರುವಂತಹ ದೃಶ್ಯ ಇದೆಯಲ್ಲ, SIT ಕಚೇರಿಗೆ ಮಾಸ್ಕ್ ಮ್ಯಾನ್ ಅನ್ನ ಕರೆದೊಯ್ತಾ ಇರುವಂತಹ ದೃಶ್ಯ. ಇಷ್ಟೊತ್ತು ತನಕ ಆತನನ್ನ ಕೋರ್ಟ್ನಲ್ಲಿ ಹಾಜರುಪಡಿಸಿ ಅಲ್ಲಿ ಆತನ ಹೇಳಿಕೆಗಳನ್ನು ದಾಖಲಿಸಿಕೊಳ್ಳೋ ಕೆಲಸ ಆಗಿತ್ತು. ಈಗ ಆತನನ್ನ ನೇರವಾಗಿ SIT ಕಚೇರಿಗೆ ಮಾಸ್ಕ್ ಮ್ಯಾನ್ನ ಮುಖವಾಡವನ್ನ ಇನ್ನಷ್ಟು ಕಳಚೋ ಕೆಲಸವನ್ನ ಪೊಲೀಸರು ಮಾಡ್ತಾರೆ. ಸಿದ್ಧತೆಗಳೆಲ್ಲ ಆಗ್ತಾ ಇದೆ. ಇನ್ನೇನು ಸ್ವಲ್ಪ ಹೊತ್ತಲ್ಲಿ ಕಾರ್ ಮೂವ್ಮೆಂಟ್ ಅನ್ನು ಕೂಡ ಪಡ್ಕೊಳ್ಳುತ್ತೆ. ಸೊ ಕುತೂಹಲ ಇದೆ. ಈಗಲೂ ಹೋಗ್ಬೇಕಾದ್ರೆ, ಕೋರ್ಟ್ಗೆ ಹೋಗ್ಬೇಕಾದ್ರೆ ಕೂಡ ಮಾಸ್ಕ್ ಹಾಕೊಂಡೇ ಹೋದ ಆತ. ಇನ್ನು ಮಾಸ್ಕ್ನ ಅಗತ್ಯ ಇಲ್ಲ ಬಿಡಿ, ಆತನ ಜಾತಕವನ್ನೇ ನಾವು ಬಿಚ್ಚಿಟ್ಟಿದ್ದೀವಿ, ಜನ ನೋಡ್ಬಿಟ್ಟಿದ್ದಾರೆ. ಈಗಲೂ ಮುಖ ಮುಚ್ಕೊಂಡಿರೋ ಕೆಲಸನೇ ಮಾಡಿರೋದ್ರಿಂದ ಅವಶ್ಯವಾಗಿ ಮಾಸ್ಕನ್ನು ಹಾಕೊಂಡೇ ಓಡಾಡ್ತಾನ. ನೋಡೋಣ, ಈಗ ಆಚೆ ಬಂದ್ಮೇಲೆ ಗೊತ್ತಾಗತ್ತೆ. ಅವನನ್ನು ಆಚೆ ಕರ್ಕೊಂಡು ಬರೋದಕ್ಕೆ ಆಗ್ತಾ ಇರುವ ಸಿದ್ಧತೆ. ಓಕೆ, ಸದ್ಯಕ್ಕೆ ನೀವು ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಅಕ್ಯೂಸ್ಡ್ ಆಗಿರೋದ್ರಿಂದ ಮುಖಕ್ಕೆ ಕಪ್ಪು ಮಾಸ್ಕನ್ನು ಹಾಕಿ ಕರ್ಕೊಂಡು ಬರ್ತಾ ಇದ್ದಾರೆ. ಆತ ಹಾಕಿದ್ದ ಮಾಸ್ಕನ್ನು ಬಿಚ್ಚಿಸಿ ಅಕ್ಯೂಸ್ಡ್ ಆಗಿರೋದ್ರಿಂದ ಪೊಲೀಸರೇ ಆತನನ್ನು ಹೀಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಈಗಲೂ ಆತನ ಐಡೆಂಟಿಟಿಯನ್ನು ಕಾಪಾಡುವಂತಹ ಕೆಲಸ ಆಗ್ತಾ ಇದೆ, ಕಾರಣ ಅಕ್ಯೂಸ್ಡ್ ಆಲ್ರೆಡಿ. ಸೊ ಇಲ್ಲಿಂದ ಇನ್ನೂ 10 ದಿನಗಳ ಕಾಲ SIT ಆತನನ್ನು ಗ್ರಿಲ್ ಮಾಡುತ್ತೆ. ಕೋರ್ಟ್ನಿಂದ ಇಳಿದು ಬರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ. ಮಾಸ್ಕ್ ಮ್ಯಾನ್ ಇಷ್ಟು ದಿನ ಸಾಕ್ಷಿ ದೂರುದಾರನಾಗಿದ್ದ, ಅವನನ್ನ ಹಿಡಿದು ಎಳ್ಕೊಂಡು ಹೋಗೋ ಕೆಲಸ ಎಲ್ಲ ಆಗ್ತಿರ್ಲಿಲ್ಲ. ಈಗ ಪಕ್ಕದಲ್ಲೇ ಅಕ್ಕಪಕ್ಕ ಪೊಲೀಸರಿದ್ದಾರೆ, ಕೇಳೋ ಪ್ರಶ್ನೆಗಳು ಸಾಕಷ್ಟಿದೆ. ಎಲ್ಲಿಂದ ಸ್ಕ್ರಿಪ್ಟ್ ರೆಡಿ ಆಯಿತು, ಎಷ್ಟು ವರ್ಷಗಳ ಪ್ರಿಪ್ರೇಷನ್ನು, ಡೈಲಾಗ್ ಪ್ರತಿದಿನ ಹೇಳ್ಕೊಡ್ತಿದ್ದವ್ರು ಯಾರು, ಎಕ್ಸಿಕ್ಯೂಷನ್ನು ಮಾಡ್ತಿದ್ದವ್ರು ಯಾರು, ಮಾನಿಟ್ರ್ ಹೆಂಗಾಗ್ತಾ ಇತ್ತು, ದುಡ್ಡು ಸೆಟ್ಲ್ಮೆಂಟ್ ಆಗಿದ್ರೆ ಯಾರ ಅಕೌಂಟಿಂದ ಬಂತು, ಈ ಕ್ರಿಮಿನಲ್ ಕಾನ್ಸ್ಪಿರಸಿ ಹಿಂದೆ ಇರುವಂತಹ ಮಾಸ್ಟರ್ ಮೈಂಡ್ಗಳ ಹೆಸರನ್ನು ಆತ ಹೇಳಿದ್ದಾನೆ. ಸೊ ಮುಂದುವರೆದು ತನಿಖೆನಿಗ ಕನೆಕ್ಟಿಂಗ್ ದ ಡಾಟ್ಸ್ ಮಾಡ್ತಾರೆ. ಅಗತ್ಯ ಬಿದ್ದರೆ ಈ ವ್ಯಕ್ತಿಯನ್ನ ಮತ್ತೆ ಈ ಕಪಟ ನಾಟಕದ ಸೂತ್ರಧಾರಿಗಳು ಯಾರಿದ್ದಾರೆ ಅವರನ್ನು ಎದುರು ಬದ್ರು ಮಾಡಿ ಕೂರಿಸ್ಬಿಟ್ಟು ವಿಚಾರಣೆ ನಡೆಸ್ತಾರೆ. ಅರೆಸ್ಟ್ ಮಾಡಿದ ವಿಚಾರ ತಿಳಿತು, ಅದು ಒಳ್ಳೆಯ ವಿಷಯ, ಅದನ್ನು ಸ್ವಾಗತಿಸ್ತೇವೆ. ಬರೀ ಅರೆಸ್ಟ್ ಅಲ್ಲ, ನ್ಯಾರ್ಕೋ ಅನಲೈಸಿಸ್ ಟೆಸ್ಟ್ ಕೂಡ ಮಾಡಬೇಕಾಗುತ್ತೆ, ಅದು ನಮ್ಮ ವಿನಂತಿ. ಇಲ್ಲ ನಿನ್ನೆ ನನ್ನ ಮೇಲೆ FIR ಆಗಿತ್ತಲ್ಲ, ಅದಕ್ಕೆ ವಿಚಾರಣೆಗೆ ಬಂದಿದ್ದೆ. ನಾನು ರಿಟರ್ನ್ ಸ್ಟೇಟ್ಮೆಂಟ್ ಕೊಟ್ಟು ಬಂದಿದ್ದೀನಿ ಸರ್. ಷಡ್ಯಂತ್ರ ಏನೋ ಇದ್ರು ಅದನ್ನ SIT ಅವ್ರು ಹೇಳ್ತಾರೆ ಸರ್. ನಮಗೆ ಅದಕ್ಕೆ ಅವರೇ ಉತ್ತರ ಕೊಟ್ಟಿದ್ದಾರಲ್ಲ, ಅವೆಲ್ಲ ಇದಕ್ಕೆಲ್ಲ ಊಹಾಪೋಹಗಳಿಗೆ ದಯವಿಟ್ಟು ಆಯಿತು. ಅದನ್ನ ಹೌದು, ಅದನ್ನು ಬಹುದು ಗಿಹುದು ಅಲ್ಲ, ಅದನ್ನು ನೀವು ಬಹುದು ಅನ್ನೋದು ಬೇಕಾ, ಖಚಿತವಾಗಿ ಬೇಕಾ? ಹಾಂ, ಅದಕ್ಕೆ SIT ಅವರೇ ಉತ್ತರ ಕೊಡ್ತಾರೆ. ಆಮೇಲೆ ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆಯ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ನಾನು IO ಅಲ್ಲ ಸರ್, ಐ ಆಮ್ ನಾಟ್ ಎನ್ IO. ನಾನು ನೋಡಿ, ಅದನ್ನೆಲ್ಲವೂ ಕೂಡ ಅದಕ್ಕೋಸ್ಕರನೇ ತನಿಖೆ ಅಂತ ಮಾಡಿದಾರಲ್ಲ, ಅದಕ್ಕೋಸ್ಕರನೇ ತನಿಖೆ ಮಾಡಿದರೆ ಅದಾಗುತ್ತೆ. SIT ಮಾಡಿರೋದೇ ಅದರ ಸಲುವಾಗಿ. SIT ಅವ್ರು ಕರೆದಾಗ ಖಂಡಿತ ಅದೆಲ್ಲವೂ ಕೂಡ ರಿವೀಲ್ ಆಗುತ್ತೆ, ಯಾವುದು ಮುಚ್ಚುಮರೆ ಇಲ್ಲದಂಗೆ ಅದು ಜನರ ಮುಂದೆ ಬರುತ್ತೆ. ಅಲ್ಲಿವರೆಗೆ ಸ್ವಲ್ಪ ವೇಟ್ ಮಾಡಿ. ಯಾಕಂತ ಹೇಳಿದ್ರೆ ನೋಡಿ, ನಾನು ಆಲ್ರೆಡಿ ಇವರ ಹೇಳಿಕೆಗಳನ್ನು ಗಮನಿಸ್ತಾ ಇದ್ರೆ ಆಶ್ಚರ್ಯ ಆಗತ್ತೆ. ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದು ಒಳ್ಳೆಯ ಬೆಳವಣಿಗೆ. ನಾರ್ಕೋ ಅನಾಲಿಸಿಸ್ಗೆ ಇವರೇ ಆಗ್ರಹಿಸ್ತಾ ಇದ್ದಾರೆ. ಇಷ್ಟು ದಿನ ಆತ ಹೇಳಿದ ನಿಜ, ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಅರೆಸ್ಟ್ ಮಾಡಬೇಕು, ನಕಲಿ ದೇವಮಾನವರನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದ ಬಾಯಲ್ಲಿ ಈಗ ಈ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ ನಿಜ ಅಂತಿದ್ದಾರೆ. ಏನು ಹೇಳೋಣ, ಅದು ನಾಲ್ಗೆನಾ, ಒಂದೇ ನಾಲ್ಗೆನಾ ಅನ್ನೋದು ಪ್ರಶ್ನೆ ಅಷ್ಟೇ, ಇನ್ನೇನಿಲ್ಲ. ಹೆಂಗೆ ಭೀಮನ ಪರವಾಗಿ ಮಾತಾಡಿದ್ದು. ಈಗ ನೆಕ್ಸ್ಟ್ ನಾವು ಬಿಡ್ತೀವಾ?